ಶಿವವಚನ ಕೇಳಿರಿ ಕೇಳಿರಿ ಗುರುವಚನ ಕೇಳಿರಿ ಕೇಳಿರಿ ಶಿವವಚನ ಕೇಳಿರಿ ಕೇಳಿರಿ ಗುರುವಚನ ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ ಕೇಳಿದ ಸದ್ಭಕ್ತರೆಲ್ಲರೂ ಕೃಪಾಕರಪ್ಪರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟಿ ಕೇಳಿದಳಿ ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟಿ ಕೇಳಿದಳಿ ಉಪದೇಶವೆಂತು ಸಲುದಯ್ಯ ತಡಬಡುವುದಯ್ಯ ಉಪದೇಶವೆಂತು ಸಲುದಯ್ಯ ತಡಬಡುವುದಯ್ಯ ಮಹಾಲಿಂಗ ಕಲ್ಲೇಶ್ವರ ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ ಗುರುವಚನ ಪರಾಮುಖಂಗೆ ಎಂದೆಂದು ಭವಲಿಂಗರು ನೋಡ 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 ಎಂದೆಂದು ಭವಲಿಂಗರು ನೋಡ. ಹಸಿದು ಎಕ್ಕೆಯ ಕಾಯ ಮೆಲಬಹುದೇ ನೀರಡಿಸಿ ವಿಷವ ಕುಡಿಯಬಹುದೇ ಸುಣ್ಣದ ತುಯ್ಯಲ ಬಣ್ಣ ಒಂದೇ ಎಂದಡೆ ನಂಟುತನಕ್ಕೆ ಉಣಬಹುದೇ ಲಿಂಗ ಸಾರಾಯ ಸಜ್ಜನರಲ್ಲದವರ ಕೂಡಲ ಸಂಗಮ ದೇವರು ಎಂತೊಲಿವ ಶಿವ ಸಾಕ್ಷಾತ್ಕಾರ ಪಡೆಯಬೇಕು ಅನ್ನುವಂಥ ಬಯಕೆ ಯಾರಿಗೆ ತಾನೇ ಇಲ್ಲ. ಪ್ರತಿಯೊಬ್ಬರು ಶಿವನ ಒಲಿಮೆಗೆ ಏನೆಲ್ಲ ದಾರಿ ಕಂಡುಕೊಳ್ಳಲಿಕ್ಕೆ ಪ್ರಯತ್ನಿಸ್ತಾರೆ. ಕೆಲವರು ತಾವೇ ಶಿವನ ಸಾಕ್ಷಾತ್ಕಾರ ಪಡೆದಿದ್ದೇವೆ ಅಂತ ಹೇಳಿ ಬೇರೆಯವರನ್ನು ಆ ಮಾರ್ಗದಲ್ಲಿ ಕರೆದೊಯ್ತೇವೆ ಅಂತ ಆಸೆ ಹುಟ್ಟಿಸ್ತಾರೆ. ಒಂದು ಅರ್ಥದಲ್ಲಿ ಅವರು ಕೇವಲ ವೇಷಧಾರಿಗಳು. ಅಂಥವರನ್ನು ಶಿವ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಉದಾಹರಣೆಗಳನ್ನು ಕೊಡೋದ್ರ ಮೂಲಕ ಬಸವಣ್ಣವ್ರು ಹೇಳೋದನ್ನು ಗಮನಿಸಬೇಕು. ಅದಕ್ಕೆ ಅವ್ರು ಕೊಡೋವಂಥ ಮೊದಲ ಉದಾಹರಣೆ ಎಕ್ಕೆಯ ಕಾಯಿ. ಒಬ್ಬನಿಗೆ ಹಸಿವಾಗೈತಿ, ಏನಾದರೂ ತಿನ್ನದೇ ಇದ್ದರೆ ತಲೆ ಸುತ್ತು ಬಂದು ಬೀಳ್ತಾನೆ. ಅವನೆದುರು ಒಂದು ಎಕ್ಕೆ ಕಾಯಿ ಕಾಣುತ್ತೆ. ನೋಡಲಿಕ್ಕೆ ಅದು ಮಾವಿನಕಾಯಿಯಂತೆ ಇದೆ. ಹಾಗಂತ ಅದನ್ನು ತಿನ್ಲಿಕ್ಕೆ ಸಾಧ್ಯನಾ? ಅವನ ವಿವೇಕ ಹೇಳುತ್ತೆ, ನೀನು ನೋಡ್ತಾ ಇರೋದು ಮತ್ತು ತಿನ್ನಬೇಕು ಅಂದಿರೋದು ಮಾವಿನಕಾಯಿ ಅಲ್ಲಪ್ಪ, ಅದು ಮಾವಿನಕಾಯಿಯಂತೆ ಕಾಣುವಂಥ ಎಕ್ಕೆಕಾಯಿ ಅಂತ. ಅದನ್ನು ನೀನು ತಿಂದರೆ ಬಾಯಲ್ಲೆಲ್ಲ ಎಕ್ಕೆ ಹಾಲು ಮೆತ್ಕೊಂಡು ಮತ್ತಷ್ಟು ತೊಂದರೆ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಅದನ್ನು ತಿನ್ನಬೇಡ ಅಂತ ವಿವೇಕ ಹೇಳುತ್ತೆ. ಮನುಷ್ಯ ವಿವೇಕ ಹೇಳಿದಂತೆ ಕೇಳಬೇಕೇ ಹೊರತು ಹಸಿವಾಗಿದೆ ಅಂತ ಹೇಳಿ ಇಂದ್ರಿಯಗಳ ಗುಲಾಮನಾಗಿ ಎಕ್ಕೆಕಾಯಿಯನ್ನೇ ತಿನ್ನಬಾರದು.
ಬಸವಣ್ಣವರು ಕೊಡುವಂಥ ಮತ್ತೊಂದು ನಿದರ್ಶನ ನೀರು. ಮನುಷ್ಯರಿಗೆ ಹಸಿವು ಬಾಧಿಸುವ ಹಾಗೆ ಕೃಷಿಯೂ ಬಾಧಿಸುತ್ತೆ. ಆಹಾರವಿಲ್ಲದೆ ಇದ್ದರೂ ಸ್ವಲ್ಪ ಕಾಲ ಹೇಗೋ ಸಹಿಸ್ಕೊಳ್ಬೋದು. ಬಾಯಾರಿಕೆ ಆದರೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಬಾಯೆಲ್ಲ ಒಣಗಿ ಮಾತುಗಳೇ ಬಾರದಂತೆ ಆಗುತ್ತೆ. ಎದುರಿಗೆ ನೀರಿನಂತೆ ಕಾಣುವಂಥ ವಿಷದ ಬಾಟ್ಲಿ ಇದೆ. ವಿಷ ಏನು ಮಾಡಿತ್ತು ಅಂತ ಹೇಳಿ ಕುಡಿಲಿಕ್ಕೆ ಸಾಧ್ಯನಾ? ವಿಷ ವಿಷನೇ. ಅದು ನೀರಿನಂತೆ ಕಂಡ್ರೂ ನೀರಲ್ಲ. ಅಪ್ಪಿ ಅದೇ ನೀರು ಅಂತ ಕುಡಿದ್ರೆ ಆ ವ್ಯಕ್ತಿಯನ್ನೇ ಅದು ಆಹುತಿ ತೆಗೆದುಕೊಳ್ಬೋದು. ಬಸವಣ್ಣವರು ಕೊಡುವಂಥ ಮೂರನೇ ನಿದರ್ಶನ ಸುಣ್ಣದ ಕೆನೆ. ಸುಣ್ಣದ ಕೆನೆ ಮತ್ತು ಹಾಲು ಪಾಯಸ ಒಂದೇ ರೀತಿ ಕಾಣುತ್ತೆ. ಬಂಧುಗಳು ತಮಾಷೆಗೆ ಅಂತ ಹೇಳಿ ಸುಣ್ಣದ ಕೆನೆಯನ್ನೇ ಹಾಲು ಪಾಯಸ ಅಂತ ಕೊಟ್ಟರೆ, ಹೌದು ಹಾಲು ಪಾಯಸ ಅಂತ ನಾಲಿಗೆ ಚಪ್ಪರಿಸ್ಕೊಂಡು ಉಣ್ಲಿಕ್ಕೆ ಸಾಧ್ಯ ಇಲ್ಲ. ಬಾಯಲ್ಲಿ ಒಂದು ತುತ್ತಿಡ್ತಿದ್ದ ಹಾಗೇ ಅದೇನು ಹಾಲು ಪಾಯಸನೋ ಸುಣ್ಣದ ಕೆನೆನೋ ಅಂತ ಗೊತ್ತಾಗತ್ತೆ. ಅದನ್ನು ಯಾರು ಎಷ್ಟೇ ಪ್ರೀತಿಯಿಂದಲೇ ಕೊಡಲಿ, ತಮಾಷೆಗಾದರೂ ಕೊಡಲಿ, ವಿವೇಕ ಅದನ್ನು ತಿರಸ್ಕರಿಸ್ಬೇಕು ಅಂತ ಹೇಳುತ್ತೆ. ಅದನ್ನು ಬಿಟ್ಟು ಅಯ್ಯೋ ಬಂಧುಗಳು ಕೊಟ್ಟಿರುವಾಗ ಅವ್ರ ಸಂಬಂಧ ಮುಖ್ಯ ಅಂತ ಹೇಳಿ ಸುಣ್ಣದ ಕೆನೆಯನ್ನೇ ಹಾಲು ಪಾಯಸ ಅಂತ ಯಾವ ಮೂರ್ಖನೂ ಉಣ್ಣೋದಿಲ್ಲ. ಉಂಡ್ರೆ ಅವನಂಥ ವಿವೇಕಿ ಮತ್ತೊಬ್ಬನಿಲ್ಲ. ಎಕ್ಕೆಯ ಕಾಯಿ ವಿಷ ಮತ್ತು ಸುಣ್ಣದ ಕೆನೆಯ ಮೂಲಕ ಹೊಸದೊಂದು ಅರಿವನ್ನು ಮೂಡಿಸುವಂಥ ಪ್ರಯತ್ನವನ್ನು ಬಸವಣ್ಣವ್ರು ಮಾಡ್ತಾರೆ. ಅದು ಅಂದರೆ ಶಿವ ಯಾರಿಗೆ ಒಲಿತಾನೆ ಅನ್ನುವಂಥದ್ದು. ಶಿವನ ಒಲಿಮೆಗೆ ಶರಣರು ಕಂಡುಕೊಂಡಂಥ ಸಾಧನ ಇಷ್ಟಲಿಂಗದ ಪೂಜೆ. ಇಷ್ಟಲಿಂಗ ಗುರುಕರುಣೆಯಿಂದ ಪಡೆಯುವಂಥದ್ದು. ಆ ಇಷ್ಟಲಿಂಗ ದೀಕ್ಷೆಯನ್ನು ಕರುಣಿಸುವಂಥ ಗುರು ತಾನು ಲಿಂಗದ ನೆಲೆಕಲೆಗಳನ್ನು ಬಲ್ಲವನಾಗಿರಬೇಕು. ಅಷ್ಟೇ ಅಲ್ಲ, ಆತ ಲಿಂಗ ಧರಿಸಿ ಅದರ ಅನುಭವವನ್ನು ಪಡೆದಿರಬೇಕು. ಸದಾ ಇಷ್ಟಲಿಂಗವನ್ನು ಮಾತ್ರ ಪೂಜೆ ಮಾಡಬೇಕೆ ಹೊರತಾಗಿ ಬೇರೆನೂ ಪೂಜೆ ಮಾಡಬಾರದು. ಹಾಗೆ ಪೂಜೆ ಮಾಡ್ತಾ ಮಾಡ್ತಾ ಪ್ರಾಣಲಿಂಗ ಭಾವಲಿಂಗದ ಅನುಸಂಧಾನವನ್ನು ಮಾಡಿಕೊಳ್ಬೇಕು. ಆತ ಎಂದೂ ಸ್ಥಾವರ ಗುಡಿಗುಂಡಾರಗಳಿಗೆ ಹೋಗಬಾರದು. ಹಾಗೆ ಹೋದದ್ದೇ ಆದಲ್ಲಿ ಆತ ಗುರುವಾಗಲಿಕ್ಕೆ ಅನರ್ಹ. ಅವನೊಬ್ಬ ಕಪಟ ವೇಷಧಾರಿ ಗುರು ಆಗ್ಬೋದು. ಅವನಿಗೆ ನಿಜ ತತ್ವದ ಅರಿವು ಅಸಾಧ್ಯ. ಅಂಥ ವೇಷಧಾರಿಗೆ ಶಿವ ಹೇಗೆ ಒಲಿತಾನೆ ಅನ್ನುವಂಥ ಪ್ರಶ್ನೆ ಬಸವಣ್ಣವ್ರದು. ನಾವು ವಿದ್ಯಾರ್ಥಿಗಳಾಗಿದ್ದಾಗ ಒಬ್ಬ ಗುರುಗಳು ವಿದೇಶಕ್ಕೆ ಹೋಗಿ ವಾಪಸ್ ಬಂದಿದ್ದರು. ಅವ್ರನ್ನ ಭೇಟಿ ಆದಾಗ ನಾವು ವಿದೇಶದಲ್ಲಿ ಹಲವರಿಗೆ ಲಿಂಗ ದೀಕ್ಷೆ ಕರುಣಿಸಿದ್ವಿ ಅಂತ ಹೇಳಿದರು. ನಾವು ಕೇಳಿದ್ವಿ, ನೀವೇ ಲಿಂಗ ಧರಿಸಿಲ್ಲ ಅಂತ ಕೇಳಿದ್ದೀವಿ. ಯಾರು ಲಿಂಗ ಧರಿಸ್ತಾರೋ ಅವ್ರು ಮತ್ತೊಬ್ಬರಿಗೆ ದೀಕ್ಷೆ ಕೊಡ್ಲಿಕ್ಕೆ ಸಾಧ್ಯ. ಲಿಂಗ ಧರಿಸದೇ ಇದ್ದರೆ ಇನ್ನೊಬ್ಬರು ಲಿಂಗ ದೀಕ್ಷೆ ಕರುಣಿಸಲಿಕ್ಕೆ ಹೇಗೆ ಸಾಧ್ಯ? ನಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದು, ಇಲ್ಲಿಂದನೇ ಒಳ್ಳೆಯ ಲಿಂಗಗಳನ್ನು ತಗೊಂಡು ಹೋಗಿದ್ವಿ ಅಂತ. ಅಂಥವರೆಲ್ಲ ಕಪಟ ವೇಷಧಾರಿಗಳು. ಜನರ ಕಣ್ಣಿಗೆ ತಾವೊಬ್ಬ ಯೋಗಿ ಅಂತ ಮಣ್ಣೆರಚೋ ಅಂಥವ್ರು. ಅಂಥವ್ರಿಗೆ ಶಿವನೊಲಿಮೆ ಸಾಧ್ಯ ಇಲ್ಲದ ಮಾತು. ಅದನ್ನೇ ಬಸವಣ್ಣವರು ಇಷ್ಟಲಿಂಗ ನಿಷ್ಠೆ ಇಲ್ಲದ ಸಜ್ಜನರಲ್ಲದ ಹಗಲು ವೇಷ ಧರಿಸಿದವರಿಗೆ ದೇವರು ಒಲಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ದೇವರ ಒಲಿಮೆಗೆ ಬೇಕಾದ್ದು ಕೇವಲ ಬಾಹ್ಯ ವೇಷವಲ್ಲ, ಅವನ ಅಂತರಂಗ ಬಹಿರಂಗ ಒಂದಾಗಿರಬೇಕು. ಅಂತರಂಗ ಬಹಿರಂಗ ಶುದ್ಧಿಯೇ ದೇವರನ್ನು ಒಲಿಸುವಂಥ ಸುಲಭ ಮಾರ್ಗ.
ಬಸವಣ್ಣವರೇ ತಮ್ಮ ಮತ್ತೊಂದು ವಚನದಲ್ಲಿ ಅದನ್ನು ಹೇಳಿದ್ದಾರೆ. ಆದರೆ ಜನರು ಆತ್ಮದರ್ಶನಕ್ಕಿಂತ ಪ್ರದರ್ಶನಕ್ಕೆ ಹೆಚ್ಚು ಒತ್ತು ಕೊಡೋದನ್ನು ಕಂಡಂಥ ಬಸವಣ್ಣವರು ಅದನ್ನು ಬೇರೆ ಉದಾಹರಣೆ ಮೂಲಕ ಅಲ್ಗಳಿದ್ದಾರೆ. ಭಕ್ತನಾದವ ಕೇವಲ ಸ್ನಾನ ಮಾಡಿ ಮಡಿಬಟ್ಟೆಯನ್ನು ಉಟ್ಟು ಮಂತ್ರ ಪಠಿಸ್ತಾ ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ ಮತ್ತೇನೇನೋ ಮಾಡಿದ ತಕ್ಷಣ ದೇವರು ಒಲಿತಾನೆ ಅನ್ನುವಂಥದ್ದು ಒಂದು ಭ್ರಮೆ. ಮನುಷ್ಯ ಅಂಥ ಭ್ರಮೆಯಿಂದ ಹೊರಬಂದು ಸತ್ಯದ ದಾರಿಯಲ್ಲಿ ನಡೆಯುವಂಥ ಸಂಕಲ್ಪ ಮಾಡಬೇಕು. ಈ ನೆಲೆಯಲ್ಲೇ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅನ್ನುವಂಥ ಬಸವಣ್ಣವ್ರ ವಚನ ಎಲ್ಲರ ಕಣ್ಣನ್ನು ತೆರೆಸುವ ಹಾಗೆ ಇದೆ. ಇವತ್ತಂತೂ ಇಂಥ ಸುಲಭ ದಾರಿಯನ್ನು ಬಿಟ್ಟು ವಾಮ ಮಾರ್ಗದಿಂದಲೇ ದೇವರನ್ನು ಒಲಿಸುವಂಥ ಭಕ್ತರು ಹೆಚ್ಚಾಗ್ತಾ ಇದ್ದಾರೆ. ಅದಕ್ಕಾಗಿಯೇ ಬಸವಣ್ಣವರು ಬಂಡಿ ತುಂಬ ಪತ್ರೆಯ ತಂದು ಕಂಡ ಕಂಡಲ್ಲಿ ಮಜ್ಜನ ಕೆರೆವಿರಿ ತಾಪತ್ರಯವ ಕಳೆದು ಪೂಜಿಸಿ ತಾಪತ್ರಯವ ಲಿಂಗನೊಲ್ಲ ಅಂತ ಹೇಳಿದ್ದಾರೆ. ಬಸವಣ್ಣವರ ಇಂಥ ವಚನಗಳ ಆಶಯವನ್ನು ಅರ್ಥ ಮಾಡಿಕೊಂಡು ಲಿಂಗ ಸಾರಾಯ ಸಜ್ಜನರ ಒಡನಾಟವನ್ನು ಬೆಳೆಸುವಂಥದ್ದು ಮುಖ್ಯ ಆಗಬೇಕು. ಸರಾಯ ಸಜ್ಜನರಲ್ಲದವರ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ ಹಸಿದು ಎಕ್ಕೆಯ ಕಾಯ ಮೆಲಬಹುದೇ ಹಸಿದು ಎಕ್ಕೆಯ ಕಾಯ ಮೆಲಬಹುದೇ ನೀರಡಸಿ ವಿಷವ ಕುಡಿಯಬಹುದೇ ನೀರಡಸಿ ವಿಷವ ಕುಡಿಯಬಹುದೇ ಹಸಿದು ಎಕ್ಕೆಯ ಕಾಯ ಮೆಲಬಹುದೇ ನೀರಡಸಿ ವಿಷವ ಕುಡಿಯಬಹುದೇ ನೀರಡಸಿ ವಿಷವ ಕುಡಿಯಬಹುದೇ ಸುಣ್ಣದ ತುಯ್ಯಲದ ಬಣ್ಣ ಒಂದೇ ಎಂದಡೆ ಸುಣ್ಣದ ತುಯ್ಯಲದ ಬಣ್ಣ ಒಂದೇ ಎಂದಡೆ ನಂಟು ತನಕೆ ಉಣಬಹುದೇ ಸುಣ್ಣದ ತುಯ್ಯಲದ ಬಣ್ಣ ಒಂದೇ ಎಂದಡೆ ನಂಟು ತನಕೆ ಉಣಬಹುದೇ ನಂಟು ತನಕೆ ಉಣಬಹುದೇ ಹಸಿದು ಎಕ್ಕೆಯ ಕಾಯ ಮೆಲಬಹುದೇ ನೀರಡಸಿ ವಿಷವ ಕುಡಿಯಬಹುದೇ ನೀರಡಸಿ ವಿಷವ ಕುಡಿಯಬಹುದೇ ಲಿಂಗ ಸಾರಾಯ ಸಜ್ಜನರಲ್ಲದವರ ಲಿಂಗ ಸಾರಾಯ ಸಜ್ಜನರಲ್ಲದವರ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ ಲಿಂಗ ಸಾರಾಯ ಸಜ್ಜನರಲ್ಲದವರ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ
ದೇವ ಎಂದೊಲಿವನಯ್ಯ ಹಸಿದು ಎಕ್ಕೆಯ ಕಾಯ ಮೆಲ್ಲಬಹುದೇ ನೇರಳಸಿ ವಿಷವ ಕುಣಿಯಬಹುದೇ ಹಸಿದು ಎಕ್ಕೆಯ ಕಾಯ ಮೆಲ್ಲಬಹುದೇ ನೀರಡಸಿ ವಿಷವ ಕುಣಿಯಬಹುದೇ ನೀರಡಸಿ ವಿಷವ ಕುಣಿಯಬಹುದೇ ನೀರಡಸಿ ವಿಷವ ಕುಡಿಯಬಹುದೇ ಕೇಳ ಬನ್ನಿ ವಚನ ಸಂದೇಶ ಕೇಳ ಬನ್ನಿ ವಚನ ಸಂದೇಶ ಬಸವಾದಿ ಶರಣರ ಜೀವನ ಸಂದೇಶ ಬಸವಾದಿ ಶರಣರ ಜೀವನ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ